ಹಾಯ್ ಹಲೋ ವೆಲ್ಕಮ್ ಟು ಸ್ಯಾಂಡ್ಲೋ ಟಾಕೀಸ್. ಇವತ್ತು ಯಾವ ಮೂವಿ ರಿವ್ಯೂ ಅಂದರೆ ಕವಲು ದಾರಿ. ಈ ಮೂವಿ ಕಥೆ ಏನಪ್ಪ ಅಂತಂದರೆ, ಬೆಂಗಳೂರಲ್ಲಿ ಒಂದು ಬ್ರಿಡ್ಜ್ ಅಂದರೆ ಒಂದು ಫ್ಲೈಓವರ್ ಹತ್ರ ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇರುತ್ತೆ. ಅಲ್ಲಿ ಒಂದು 3 ಸ್ಕೆಲಿಟನ್ಗಳು ಸಿಗುತ್ತೆ, ಅಂದರೆ 3 ಜನದ್ದು ಮೂಳೆಗಳು ಸಿಗುತ್ತೆ. ಹೀರೋ ಬಂದು ಒಂದು ಟ್ರಾಫಿಕ್ ಇನ್ಸ್ಪೆಕ್ಟರ್ ಆಗಿರ್ತಾರೆ. ಅವ್ರಿಗೆ ಈ ಸ್ಪಾಟ್ಗೆ ಹೋಗಿ ನೋಡಿದ್ಮೇಲೆ ಅವ್ರಿಗೆ ಒಂದು ಕ್ಯೂರಿಯಾಸಿಟಿ ಉಟ್ಕೊತದೆ. ಅದೇನಂತಂದರೆ, ನಾನು ಈ ಕೇಸ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಬೇಕು, ಇದು ಯಾರಿಗೆ ಸಂಬಂಧಪಟ್ಟಿದ್ದು, ಇದು ಎಲ್ಲಿಂದ ಬಂತು, ಏನಕ್ಕಾಗಿ ಇಲ್ಲಿ ಈ ಜಾಗದಲ್ಲಿ ಇದು ಸಿಕ್ತು ಅನ್ನೋದನ್ನ ಒಂದು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಆಸೆ ಇರುತ್ತೆ ಇವ್ರಿಗೆ. ಸೊ ಅದನ್ನು ಹೆಂಗೆ ಮಾಡ್ತಾರೆ, ಎಲ್ಲಿಂದ ಪತ್ತೆ ಹಚ್ತಾರೆ, ಇದಕ್ಕೆ ಯಾರೆಲ್ಲ ಸಂಬಂಧ ಇರುತ್ತೆ ಅನ್ನೋದೇ ಈ ಮೂವಿದು ಆನ್ಲೈನ್ ಕತೆ. ಈ ಮೂವಿ ಡೈರೆಕ್ಟರ್ ಬಂದು ಹೇಮಂತ್ ರಾವ್. ಇವರು ಮುಂಚೆ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಅಂತ ಒಂದು ಮೂವಿ ಮಾಡಿದರು. ಅದೊಂದು ಒಳ್ಳೆ ಹಿಟ್ ಕೊಟ್ಟಿದ್ರು. ಸೊ ಅದರಿಂದನೇ ಈ ಮೂವಿಗೆ ಒಂದು ಎಕ್ಸ್ಪೆಕ್ಟೇಷನ್ ಉಟ್ಕೊತು ಅಂತ ನಾವು ಹೇಳ್ಬೋದು. ಅದು ಅಲ್ಲದೆ ಪುನೀತ್ ರಾಜ್ಕುಮಾರ್ ಅವ್ರದ್ದೇ ಪ್ರೊಡಕ್ಷನ್ ಇದು. ಈ ಸಿನಿಮಾ ಟ್ರೈಲರೇ ಬಂದು ಒಂದು ಒಳ್ಳೆ ಕ್ಯೂರಿಯಾಸಿಟಿ ಹುಟ್ಟಿಸಿತ್ತು. ಇಷ್ಟೆಲ್ಲ ಇರೋದ್ರಿಂದ ಈ ಮೂವಿ ಹೇಗಿದೆ ಅಂತ ನಾನು ನಿಮ್ಗೆ ರಿವ್ಯೂವಲ್ಲಿ ಹೇಳ್ತೀನಿ. ಈ ಮೂವಿದು ಮೇಜರ್ ಪ್ಲಸ್ ಪಾಯಿಂಟ್ ಏನಂತಂದರೆ ಒನ್ಲೈನ್ ಕತೆ. ಇವ್ರು ಮಾಡಿರೋ ಒನ್ಲೈನ್ ಕತೆ ನಿಜಕ್ಕೂ ಒಂದು ಡಿಫ್ರೆಂಟಾಗೇ ಇತ್ತು. ಈ ಮೂವಿಲಿ ಎಲ್ಲ ಆ್ಯಕ್ಟ್ರುಗಳು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವರ ಕ್ಯಾರೆಕ್ಟರೈಸೇಷನ್ವೇ ತುಂಬ ಚೆನ್ನಾಗೇ ಇದೆ. ಅದರಲ್ಲೂ ಅನಂತ್ ನಾಗ್ ಅವರ ಆ್ಯಕ್ಟಿಂಗ್ ಬಂದು ಈ ಸಿನಿಮಾಗೆ ಮೇಯ್ನ್ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಮತ್ತು ಕ್ಯಾಮ್ರಾ ವರ್ಕ್ ಬಗ್ಗೆ ಹೇಳಲೇಬೇಕು. ಕ್ಯಾಮ್ರಾ ವರ್ಕ್ ಕೂಡ ತುಂಬ ಚೆನ್ನಾಗಿದೆ. ಅಂದರೆ ನಮಗೆ ಈ ಬಾಲಿವುಡ್ ವಿಜುವಲ್ಸ್ ಹೆಂಗೆ ನೋಡಿದ್ರೆ ಏನು ಫೀಲ್ ಆಗುತ್ತೋ ಆ ರೀತಿ ಫೀಲ್ ಇಲ್ಲಿ ನಮಗಾಗುತ್ತೆ. ಇನ್ನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗೇ ಮಾಡಿದ್ದಾರೆ. ಇನ್ನು ಈ ಮೂವಿದು ನೆಗೆಟಿವ್ ಪಾಯಿಂಟ್ ಬಗ್ಗೆ ಹೇಳೋದಾದರೆ, ಸ್ಕ್ರೀನ್ ಪ್ಲೇ ಬಂದು ಡೆಡ್ ಸ್ಲೋ. ಈ ಮೂವಿ ಫಸ್ಟ್ ಹಾಫಲ್ಲಿ 3 ಸಾಂಗ್ ಇದೆ. ಅಂದರೆ 3 ಸಾಂಗ್ ಅಂದರೆ 3 ಸಾಂಗ್ ಜೊತೆಗೆ ಇನ್ನೊಂದು ಅರ್ಧ ಸಾಂಗ್ ಬರುತ್ತೆ. ಅದು ಏನು ಮಾಡಿದ್ದಾರೆ, ಸಾಂಗ್ಸ್ಗಳೆಲ್ಲದಕ್ಕೂ ಲಿಪ್ ಮೂಮೆಂಟ್ ಇಲ್ಲ. ಸೊ ಇದು ಬ್ಯಾಕ್ಗ್ರೌಂಡ್ ಸಾಂಗ್ ಅಂತಲೇ ಹೇಳ್ಬೋದು. ಸೊ ಅದನ್ನೆಲ್ಲ ಇಟ್ಟು ಒಟ್ಟಿಗೆ ಆ ಫಸ್ಟ್ ಹಾಫ್ನ ತುಂಬ ಡೆಡ್ ಸ್ಲೋ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಇಂಟರ್ವಲಲ್ಲಿ ಒಂದು ಒಳ್ಳೆ ಟ್ವಿಸ್ಟ್ ಇತ್ತು. ಸರಿ, ಸೆಕೆಂಡ್ ಹಾಫು ಚೆನ್ನಾಗಿರ್ಬೋದು ಅಂತ ಕೂತ್ಕೊಂಡಾಗ ಸ್ವಲ್ಪ ತುಂಬ ಫಾಸ್ಟಾಗಿ ಹೋಯ್ತು. ಒಳ್ಳೆ ಗ್ರಾಫ್ ಹೋದಂಗೆ ಮೇಲಕ್ಕೆ ಹೋಗ್ತು. ಮತ್ತೆ ಅದೇ ರೀತಿನ ಕೆಳಗಡೆ ತಗೊಬಂದು ಸ್ಲೋ ಮಾಡ್ಕೊಂಡು ತೊಗೊಂಡೋಗ್ಬಿಟ್ರು. ಈ ಮೂವಿ ಕೊನೆ ಎಂಡಿಂಗ್ ಅಷ್ಟೊತ್ತಿಗೆ ಇದು ಮೂವಿನ ಇಲ್ಲ ವೆಬ್ ಸೀರೀಸಾ ಅನ್ನೋ ಥರ ಕನ್ಫ್ಯೂಷನ್ ಆಗೋಯ್ತು ನನಗೆ. ಈ ವೆಬ್ ಸೀರೀಸಲ್ಲಿ ಬರೋ ಎಪಿಸೋಡ್ಗಳನ್ನ ನಾವು ಒಟ್ಟಿಗೆ ಜಾಯಿನ್ ಮಾಡಿ ನೋಡಿದ್ರೆ ಹೆಂಗೆ ಫೀಲ್ ಆಗುತ್ತೋ ಆ ರೀತಿ ಈ ಮೂವಿನ ನೋಡ್ದಂಗೆ ಆಗ್ತು ನನಗೆ ಎಂಡಲ್ಲಿ. ಈ ಮೂವಿಲಿ ಒಂದು ವಿಷಯ ನನಗೆ ಅರ್ಥ ಆಗಲಿಲ್ಲ. ಹೀರೋನ ಟ್ರಾಫಿಕ್ ಇನ್ಸ್ಪೆಕ್ಟರ್ ಆಗಿ ತೋರಿಸಿದ್ದಾರೆ. ಇವ್ರ ಕೆಲಸ ಬಿಟ್ಬಿಟ್ಟು ಇದೇ ಇನ್ವೆಸ್ಟಿಗೇಷನ್ಲೇ ತಿರುಗ್ತಾ ಇದ್ರೆ ಇವರು IR ಆಫೀಸರ್ ಇವ್ರು ಯಾರು ಇವ್ರನ್ನ ಕೇಳೋದಿಲ್ವಾ? ಒಂದು ವೇಳೆ ಇವರು ರಜಾ ಹಾಕಿ ಈ ರೀತಿ ಡ್ಯೂಟಿ ಮಾಡ್ತಾ ಇದ್ದಾರೆ ಅಂತಂದರೆ ಅದನ್ನು ಯಾರೋ ಮೆನ್ಷನ್ ಮಾಡಬೇಕಿತ್ತು. ಸೊ ಅದನ್ನು ಯಾರೂ ಇಲ್ಲಿ ಕೇಳಿಲ್ಲ, ಅದಕ್ಕೆ ನಾನು ಕೇಳ್ತಾ ಇದ್ದೀನಿ. ಈ ಮೂವಿಲಿ 70% ಆಗ್ತಿದ್ದಂಗೆ ನಮಗೆ ಯಾರು ಮೇನ್ ವಿಲ್ಲನ್, ಕಲ್ಪ್ರೇಟ್ ಯಾರು ಅಂತ ರಿವೀಲ್ ಆಗಿಬಿಡ್ತದೆ. ಅದಾದಮೇಲೆ ಈ ಮೂವಿ ನೋಡೋದಕ್ಕೆ ಏನೂ ಸ್ವಲ್ಪ ವೆಯ್ಟೇಜೇ ಕಾಣಿಸ್ಲಿಲ್ಲ. ಓವರಾಲ್ ಈ ಮೂವಿ ಹೇಗಿದೆ ಅಂತ ನೀವು ನನ್ನ ಕೇಳಿದ್ರೆ, ನಾವು ಟ್ರೈಲರಲ್ಲಿ ನೋಡಿ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವೋ ಅದರ ಅಷ್ಟು ರೀಚ್ ಆಗಿಲ್ಲ ಅಂತಲೇ ಅನ್ಬೋದು. ಬಟ್ ಆದರೂ ಈ ಸಿನಿಮಾನ ನಾನು ತುಂಬ ಸಸ್ಪೆನ್ಸ್ ಇಷ್ಟಪಡ್ತೀನಿ. ಸ್ಲೋ ಇದ್ರೂ ಓಕೆ ಅನ್ನೋರಾಗಿದ್ದರೆ ಈ ಮೂವಿನ ಖಂಡಿತ ಆರಾಮಾಗಿ ನೋಡ್ಬೋದು.